ಮಡೇನೂರು ಮನು ಅವರು ಬಂದಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯಿಂದ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಒಂದು ಮಾತು ಹೇಳ್ತೀನಿ, ನನ್ನ ಮನೆ ಬಾಗಿಲು, ನನ್ನ ಆಫೀಸ್ ಬಾಗಿಲು ಯಾವಾಗಲೂ ತೆರೆದಿರುತ್ತೆ. ನಿಮ್ಮ ಮಕ್ಕಳ ಸ್ಕೂಲ್ ಫೀಸು, ನಿಮ್ಮ ಕಾಲೇಜ್ ಮಕ್ಕಳ ಫೀಸು, ಯಾವುದೇ ಅಡ್ಮಿಷನ್ನು, ಹಾಸ್ಟೆಲ್ಲು, ಮತ್ತು ನಮ್ಮ ಇಮ್ರಾನ್ ಅವ್ರು ಹೇಳ್ತಾ ಇದ್ರು, ಯಾವುದಾದ್ರೂ ಮೆಡಿಕಲ್ ಎಮರ್ಜೆನ್ಸಿಗೆ ಲಕ್ಷಾಂತರ ರೂಪಾಯಿ ಖರ್ಚಾದಾಗ ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಇರ್ಬೋದು, ಯಾವುದೇ ಇಲಾಖೆ, ಯಾವುದೇ ಆಫೀಸರ್ಗಳಿಗೆ ಯಾವುದೇ ಸಮಸ್ಯೆ, ಯಾವುದೇ ಪೊಲೀಸ್ ಅಧಿಕಾರಿಗಳಿಗೆ ಯಾವಾಗಲೂ ನಿಮ್ಮ ತಾಯಿ ಮನೆ ಬಾಗಿಲು, ನಿಮ್ಮ ಅಕ್ಕನ ಮನೆ ಬಾಗಿಲು, ನಿಮ್ಮ ಮನೆ ಮಗಳ ಮನೆ ಬಾಗಿಲು ತೆಗೆದಿರುತ್ತೆ. ಇಷ್ಟು ಗಾಡಿಗಳಿದ್ದಾವೆ, ಮಧ್ಯದಲ್ಲಿ ನಂದು ಒಂದು ಗಾಡಿ. ಇದು ಫಂಕ್ಷನ್ ಮುಗಿದು ಗಾಡಿ ತೆಗಿಯೋಷ್ಟರಲ್ಲಿ 1 ಅವರ್ಗಿಂತ ಜಾಸ್ತಿ ಹಿಡಿಯುತ್ತೆ ಟೈಮಿಂಗ್ಸು. ಇಲ್ಲೈತೆ ಹಾಡು ಪ್ರತಿದಿನ ಎಲ್ಲ ನಮ್ಮ ಡ್ರೈವರ್ಸ್ ಹಾಕೊಂಡು ಹಾಡು ಕೇಳ್ತಾರೆ ಅಂತ ನಂಗೆ ಗೊತ್ತು. ಈ ಹಾಡನ್ನ ಕೂಡ ವೇದಿಕೆ ಮೇಲೆ ನಮ್ಮ ಟಗರು ಶಿವ ಅವರು ನೋಡಬೇಕು. ಶಂಕರ್ ನಾಗ್ ಅವರು ಏನು ಆಟೋ ಚಾಲಕರಿಗೆ ಹೋರಾಟವನ್ನು ಮಾಡಿದ್ರು ಅಂತ ಇವತ್ತು ನಾವು ಜ್ಞಾಪಿಸ್ಕೊಳ್ತೀವಿ. ನಿಜವಾದ ಆಟೋದರಿಗೆ ಒಂದು ರೂಪವನ್ನು ಕೊಟ್ಟಂಥವ್ರು, ಶಕ್ತಿಯನ್ನು ಕೊಟ್ಟಂಥವ್ರು ಶಂಕರ್ ನಾಗ್ ಅವರು. ಬರೀ ಚಾಲಕರು, ಶ್ರಮಿಕರು ಅಷ್ಟೇ ಅಲ್ಲ, ತೆರಿಗೆದಾರರು ಸಹಿತ ನಾವೆಷ್ಟು ತೆರಿಗೆ ಕಟ್ತೀವಿ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ನಾವು ಕೇವಲ ಚಾಲಕರು, ಶ್ರಮಿಕರಾಗಿಲ್ಲ ಈ. ಹಾಗಾಗಿ ಇದು ಒಂದು ರಾಜ್ಯೋತ್ಸವ ಅನ್ನೋದು ನಮ್ಮೆಲ್ಲ ಕನ್ನಡಿಗರ ಹಬ್ಬ. ರಾಜ್ಯೋತ್ಸವ ಅಂದಾಗಲೇ ನಿಮ್ಗೆ ಗೊತ್ತಾಗುತ್ತೆ, ಎಲ್ಲ ಆಟೋ ಮೇಲೆ ಬಾವುಟ ಕಟ್ಟಿದಾಗ ಗೊತ್ತಾಗುತ್ತೆ ಕನ್ನಡ ರಾಜ್ಯೋತ್ಸವ ಇದೆ. ಇದನ್ನು ಅದ್ದೂರಿಯಾಗಿ ಮಾಡೋರು ಆಟೋ ಚಾಲಕರು ಅಂತೇಳಿ ಅದನ್ನು ನಾವು ಎಂದೆಂದೂ ತೋರಿಸ್ಕೊಟ್ಟಿದ್ದೀವಿ, ಇವತ್ತು ತೋರಿಸ್ತಾ ಇದ್ದೀವಿ. ಈ ಒಂದು ರಾಜ್ಯೋತ್ಸವ ಯಶಸ್ವಿ ಆಗಲಿ ಮತ್ತು ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಜೈ ಕರ್ನಾಟಕ ಮಾತೆ, ಜೈ ಕನ್ನಡ ರಾಜ್ಯೋತ್ಸವ. ಧನ್ಯವಾದಗಳು ಸರ್. ಹಾಗೆ ಈ ಒಂದು ಕಾರ್ಯಕ್ರಮದ ಕುರಿತು, ಹಾಗೆ ಎಲ್ಲ ನಮ್ಮ ಚಾಲಕರ ಕುರಿತು, ಜೊತೆಗೆ ನಾವಿರುವಂತಹ ಈ ಒಂದು ಕ್ಷಣನ ನೆನೀತಾ ಈ ಒಂದು ಕಾರ್ಯಕ್ರಮದಲ್ಲಿರುವಂತಹ ನಮ್ಮ ಜನಪ್ರಿಯ ಶಾಸಕರಾಗಿರುವಂತಹ ಶ್ರೀ ಸಿ ಕೆ ರಾಮಮೂರ್ತಿ ಸರ್ ಅವರು ಈ ಒಂದು ಕಾರ್ಯಕ್ರಮದ ಕುರಿತು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಾಳೆ ಬರಬೇಕು ಸ್ನೇಹಿತರೆ. ಎಲ್ಲರಿಗೂ ನನ್ನ ಆತ್ಮೀಯ ನಮಸ್ಕಾರ. ಬಹಳ ಸಂತೋಷ ಆಗ್ತಿದೆ. ನಿಜವಾದ ಕನ್ನಡಿಗರು ಅಂತಂದ್ರೆ ಹುಡುಕಿ ತೆಗೆದುಕೊಂಡು ಆಟೋ ಡ್ರೈವರ್ಸ್ಗಳು ಇವತ್ತು ನಿಜವಾದ ಕನ್ನಡ ಮಾತಾಡೋರು, ಕನ್ನಡವನ್ನ ಎಲ್ಲ ಕೂಡ ನೋಡಿದ್ರೆ ಇನ್ನೊಂದು ದೊಡ್ಡ ನಮಸ್ಕಾರ ಮಾಡಬೇಕು ಅಂತ ಆಗುತ್ತೆ. ಇವತ್ತು ಸ್ವಾಭಿಮಾನಿ ಚಾಲಕರ ಸಂಘಟನೆಯ ಒಕ್ಕೂಟದ ಅಧ್ಯಕ್ಷರಾದಂತ ತನ್ವೀರ್ ಪಾಷಾರ್ ಅವರೇ, ಟೂ ವೀಲರ್ಗೂ ಇವತ್ತು ಬಂದು ಆಟೋ ಡ್ರೈವರ್ಗೆ ಹೊಟ್ಟೆಯನ್ನು ಹೊಡೆಯುವಂಥ ಕೆಲಸ ಆಗ್ತದೆ. ಅದು ಬಂದಾಗಬೇಕು. ಇವತ್ತು ಇದ್ರ ಬಗ್ಗೆ ಮುಂದಿನ ವಿಧಾನಸಭಾ ಅಧಿವೇಶನ ಕೂಡ ಮಾತಾಡ್ತೀನಿ. ಯಾವತ್ತು ಈ ಸರ್ಕಾರ ಟೂ ವೀಲರ್ಗಳಿಗೆ ವೈಟ್ ಬೈ ಟೂ ವೀಲರ್ ಅವಕಾಶ ಕೊಟ್ಟಿದೆ, ಇವತ್ತು ಕನ್ನಡಿಗರ ಹೊಟ್ಟೆಯನ್ನು ಹೊಡೆಯುವಂಥ ಕೆಲಸವನ್ನು ಮಾಡ್ತಿದೆ. ಈ ದೃಷ್ಟಿಯಿಂದ ಇದ್ರ ಬಗ್ಗೆ ಎಲ್ಲ ಶಾಸಕರು ಹೋರಾಟವನ್ನು ಮಾಡಬೇಕು. ಕನ್ನಡದಲ್ಲಿ ಕೈ ಹಿಡಿಯೋರು ಅಂತಾರೆ ನೀವೇ, ಅದು ಬಿಟ್ಟು ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ, ಟೂ ವೀಲರ್ ಬರ್ತಾರೆ. ಮೊನ್ನೆ ಬಿಲ್ಸಂಘಾಟ್ ಸ್ಟೇಷನ್ನಲ್ಲಿ FIR ಆಗಿದೆ. ಯಾರೋ ಒಂದು ಹುಡುಗಿ ಮೇಲೆ ಬೇರೆ ಬೇರೆ ಥರ ಮಾನಸಿಕ ಹಿಂಸೆ ಮಾಡಿದ್ದಾರೆ ಅಂತ. ಬೇರೆ ಕಡೆ ಆಕ್ಸಿಡೆಂಟ್ ಆಗಿದೆ. ಯಾರು ಇದಕ್ಕೆ ಹೊಣೆ? ಸರ್ಕಾರ ಒಂದು ಹೊಣೆಗಾರಿಕೆ ಇದೆಯಾ? ವೈಟ್ ಬೋರ್ಡ್ ಟ್ಯಾಕ್ಸಿಗಳು ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತಂದರೆ ನೀವೆಲ್ಲ ಒಗ್ಗಟ್ಟಾಗಿ ಬೀದಿಗಿಳಿದು ಹೋರಾಟವನ್ನು ಮಾಡಿದ್ರೆ ನ್ಯಾಯ ಸಿಗುತ್ತೆ ಬಂಧುಗಳೇ. ನಾವು ನೋಡಬೇಕು ಶಂಕರ್ ನಾಗ್ ಅವರು ಏನು ಆಟೋ ಚಾಲಕರಿಗೆ ಹೋರಾಟವನ್ನು ಮಾಡಿದ್ರು ಅಂತ ಇವತ್ತು ನಾವು ಜ್ಞಾಪಿಸ್ಕೊಳ್ತೀವಿ. ನಿಜವಾದ ಆಟೋದರಿಗೆ ಒಂದು ರೂಪವನ್ನು ಕೊಟ್ಟಂಥವ್ರು
ಶಕ್ತಿಯನ್ನು ಕೊಟ್ಟಂಥವ್ರು ಶಂಕರ್ ನಾಗ್ ಅವರು. ತಗೋಬೇಕು ಅಂದ್ರೆ ಎಷ್ಟು ಕೆಲಸ, ಎಷ್ಟು ಸರ್ಕಸ್ ಮಾಡಬೇಕು ನಿಮಗೆ ಗೊತ್ತಿರತ್ತೆ. ಆ ಒಂದು ಆಟೋನ ಇಲ್ಲಿ ನಮ್ಮ ಲಕ್ಕಿ ಡಿಪ್ಪಲ್ಲಿ ಗೆದ್ದಿರೋರ್ಗೆ ಎಷ್ಟು ಖುಷಿ ಆಗಿರುತ್ತೆ. ನಿಮ್ಮ ಕಡೆಯಿಂದನೂ ಖುಷಿಯ ಚಪ್ಪಾಳೆ ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಬರ್ಲಿ ಚಪ್ಪಾಳೆ. ಸೊ ದಯಮಾಡಿ ಕುತ್ಕೋಬೇಕು ಸರ್. ಅವ್ರು ಬಂದ ತಕ್ಷಣ ಕರೆಸ್ತೀನಿ ನಿಮ್ಮನ್ನು. ಒಂದು ನಿಮಿಷ ಪ್ರಾಸ್ತುತಿಕೆ ನುಡಿ ಇದೆ, ಅದಾದಮೇಲೆ ನಿಮಗೆ ವೇದಿಕೆ ಬಿಟ್ಕೊಡ್ತೀನಿ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಕಾರ್ಯಕ್ರಮ ಶುರು ಆಯಿತು ಅಂತಲೇ ಅರ್ಥ. ಈಗಾಗಲೇ ದೀಪ ಹಚ್ಚೋದ್ರ ಮುಖೇನ ಕಾರ್ಯಕ್ರಮದ ಉದ್ಘಾಟನೆ ಆಗಿದೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿರುವಂತಹ ಎಲ್ಲ ಗಣ್ಯರಿಗೂ ಹಾಗೆ ವೇದಿಕೆ ಮುಂಭಾಗ ಇರುವಂತಹ ಎಲ್ಲ ಸ್ನೇಹಿತರಿಗೂ ಪ್ರಾಸ್ತಾವಿಕ ನುಡಿಯೊಂದಿಗೆ ಒಂದು ಕಾರ್ಯಕ್ರಮಕ್ಕೆ ಮತ್ತೊಂದಷ್ಟು ಚಾಲನೆ ಕೊಡ್ತಿದ್ದಾರೆ. ನಮ್ಮ ಸ್ವಾಭಿಮಾನಿ ಚಾಲಕರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಮ್ಮ ರುದ್ರಮೂರ್ತಿ ಅವರಿಗೆ ಜೋರಾದ ಚಪ್ಪಾಳೆ ಕೊಡ್ಬೋದಾ ಸ್ನೇಹಿತರೆ? ಜೋರಾದ ಚಪ್ಪಾಳೆ ಬರಬೇಕು. ಎಲ್ರಿಗೂ ನಮಸ್ಕಾರ. ನಮ್ಮ KR ಪುರಂ ನಾಗೇಶ್ ಅವರು ವೇದಿಕೆ ಮೇಲೆ ಬರಬೇಕು. ಮತ್ತು ನಮ್ಮ ಮೈಸೂರು ಮುತ್ತು ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತ ತಮ್ಮಲ್ಲಿ ಮನವಿ. ಬನ್ನಿ, ವೇದಿಕೆ ಮೇಲೆ ಬನ್ನಿ. KR ಪುರಂ ನಾಗೇಶ್ ಅವರು, ಟಗರು ಶಿವ ಅವರು. ಎಲ್ರಿಗೂ ನಮಸ್ಕಾರ. ಏನು 2ನೇ ವರ್ಷದ ಚಾಲಕರ ಉತ್ಸವ ಮತ್ತು ಕನ್ನಡ ರಾಜ್ಯೋತ್ಸವಕ್ಕೆ ಆಗಮಿಸಿರೋ ಎಲ್ಲ ಮುಖ್ಯ ಅತಿಥಿಗಳಿಗೂ ಮತ್ತು ನನ್ನೆಲ್ಲ ಚಾಲಕ ಮಿತ್ರರಿಗೂ ವೇದಿಕೆಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ದಯಮಾಡಿ ಕಲಾವಿದರು ವೇದಿಕೆ ಹತ್ರ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ದಿನ ನಾವೆಲ್ಲರೂ ಇರುವಂತಹ ಈ ಒಂದು ವೇದಿಕೆಯಲ್ಲಿ ಹಲವಾರು ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಅವರೆಲ್ಲರಿಗೂ ಈ ಒಂದು ವೇದಿಕೆಯ ಪರ ಹಾಗೆ ಇಡೀ ಸಂಘಟನೆಯ ಪರ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಕೋರಿ. ಈ ಒಂದು ವೇದಿಕೆಯಲ್ಲಿ ಸ್ನೇಹಿತರೆ ಎಲ್ಲರೂ ತುಂಬಾ ಸೈಲೆಂಟ್ ಆಗಿದ್ದೀರಾ ಅನ್ನಿಸ್ತಾ ಇದೆ. ಜಯನಗರ್ ಶಾಲಿನಿ ಗ್ರೌಂಡ್ ಅಲ್ಲೇ ಇದೀವ ನಾವು. ಬರ್ಲಿ ಜೋರಾದ ಶಬ್ದ, ಎಲ್ಲರೂ ಒಂದ್ಸರಿ ಜೋರ್ ಶಬ್ದ. ಈ ದಿನ ನಮ್ಮ ಚಾಲಕರ ದಿನ. ದಯಮಾಡಿ ಯಾರು ಫೋಟೋ ಬರ್ಬೇಡ್ರಿ ಅಮ್ಮ ಪ್ಲೀಸ್. ಗಡಿಗಿನಲ್ಲಿ ಪೂರಿ ಜೊತೆ ಬಾಜಿ ಕೊಟ್ಟಾರಿ, ಮೈಸೂರಲ್ಲಿ ಕುಸ್ತಿಗಾಗಿ ಬಾಜಿ ಕಟ್ಟಾರ, ಮೈಸೂರಲ್ಲಿ ಒಲಗದ್ದೆಗೆ ಭೂತಾಯಿ ಅಂತಾರೆ, ಮಂಗಳೂರಲ್ಲಿ ಒಂದು ಮೈಲಿಗೆ ಭೂತಾಯಿ ಅಂತಾರೆ. ನಿಮ್ ಕಡೆ ಭಂಗಿ ಅಂದ್ರ ಹೊಗೆ ಸೊಪ್ಪು ಹಚ್ಚುವುದು ಸೇದುವುದು, ನಮ್ ಕಡೆ ಭಂಗಿ ಅಂದ್ರ ಚುಕ್ಕ ಮಾಡು ಮಾನವರ ನಾಮವುದು. ಸಾವಿರ ಮಡೇನೂರ್ ಮನು ಅವ್ರು ಬಂದಿದ್ದಾರೆ. ಅವ್ರಿಗೆ ಜೋರಾದ ಚಪ್ಪಾಳೆಯಿಂದ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಇತ್ತೀಚೆಗೆ ಕುಳದಲ್ಲಿ ಕೀಳು ಯಾವುದೋ ಸಿನಿಮಾ ಬಂತು, ಅದರಲ್ಲೂ ಕೂಡ ಬಹಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ನಮ್ಮ ಮಡೇನೂರ್ ಮನು ಅವರು. ಅವ್ರಿಗೆ ಪ್ರೀತಿಯ ಜೋರಾದ ಚಪ್ಪಾಳೆಯಿಂದ ಈ ಒಂದು ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಹಾಗೆ ಅವರ ಜೊತೆಗೆ ಜೂನಿಯರ್ ದುನಿಯಾ ವಿಜಯ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರನ್ನೂ ಕೂಡ ಈ ಒಂದು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಇಬ್ರು ಕಲಾವಿದ್ರು ಕೂಡ ವೇದಿಕೆ ಮೇಲೆ ಜೋರಾದ ಚಪ್ಪಾಳೆಯಿಂದ ಬರ್ಮಾಡ್ಕೊಳ್ಳೋಣ. ಬರ್ಲಿ ಜೋರಾದ ಚಪ್ಪಾಳೆ. ಈಗ ಇದು ಚಾಲಕರ ಉತ್ಸವ ಆಗಿರೋದ್ರಿಂದ
ಸಾಕಷ್ಟು ಅಭಿವೃದ್ಧಿಗಳ ವಿಚಾರ ಈ ಒಂದು ವೇದಿಕೆಯಲ್ಲಿ ಚಾಲಕರಿಗೆ ಮೀಸಲಿರುವಂತಹ ಒಂದು ಕಾರ್ಯಕ್ರಮ ಅಂದರೆ ತಪ್ಪಿಲ್ಲ. ಬೆಸ್ಟ್ ಡ್ರೈವರ್ಸ್ ಪ್ರತಿ ಅಂತ ಮಾಡಿರ್ತಾರೆ. ಆ ಬೆಸ್ಟ್ ಡ್ರೈವರ್ಸ್ನ ಎಲ್ರಿಗೂ ಈ ವೇದಿಕೆಯಲ್ಲಿ ಕರೆದು ಅವ್ರು ಮಾಡ್ತಿರುವಂತಹ ಶ್ಲಾಘನೀಯದ ಕೆಲಸಗೆ ಸನ್ಮಾನವನ್ನ ಮಾಡಿ ಇನ್ನಷ್ಟು ಕೀರ್ತಿ ತುಂಬುವಂತಹ ಕೆಲಸ ನಮ್ಮ ಸ್ವಾಭಿಮಾನಿ ಚಾಲಕರ ಸಂಘಟನೆಗಳ ಒಕ್ಕೂಟದ ಇಡೀ ತಂಡದವರು ಮಾಡ್ತಿದ್ದಾರೆ. ಇದು ಮತ್ತೊಬ್ಬರಿಗೆ ಸ್ಫೂರ್ತಿ ಆಗತ್ತೆ. ಇನ್ನೊಂದಷ್ಟು ಬೆಸ್ಟ್ ಡ್ರೈವರ್ಸ್ ನಮ್ಮ ನಾಡು ಕರುನಾಡಿಗೆ ಸಿಗೋದಿಕ್ಕೆ ಅಂತ ಹೇಳ್ತಾ ಡ್ರೈವರ್ಗಳಿಗೆ ನಮ್ಮ ಗಣ್ಯರಿಂದ ಅವರಿಗೆ ಒಂದು ಅವಾರ್ಡ್ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ವೇದಿಕೆಗೆ ಟಗರು ಶಿವು ಅವರು ಬಂದು ಸನ್ಮಾನವನ್ನ ಸ್ವೀಕರಿಸಬೇಕು. ಹಾಗೆ ಅವರ ಜೊತೆಗೆ ನಾಗೇಶ್ ಕ್ಯಾರ್ಪುರಂ ಅವರು ಹಾಗೆ ಮೈಸೂರು ಮುತ್ತು ಅವರು ಕೂಡ ಬರಬೇಕು ಮುಂದೆ ಅಂತ ಕೇಳ್ಕೊಳ್ತಾ ಇದ್ದೀವಿ. ವೇದಿಕೆ ಮೇಲೆ ಗಣ್ಯರಲ್ಲಿ ವಿನಂತಿ, ಟಗರು ಶಿವು ಅವರು ಹಾಗೆ ನಾಗೇಶ್ ಕ್ಯಾರ್ಪುರಂ ಅವರು ಹಾಗೆ ಮೈಸೂರು ಮುತ್ತು ಅವರು ವೇದಿಕೆ ಮುಂಭಾಗ ಬಂದು ಕೂತು ನಮ್ಮ ಸ್ವಾಭಿಮಾನಿ ಚಾಲಕರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಿಮಗಾಗಿ ಶ್ಲಾಘನೀಯದ ಸನ್ಮಾನ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರತಿಯೊಂದು ವಿಚಾರಕ್ಕೂ ನೀವು ಸಹಕಾರ ನೀಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳುವಂತಹ ಒಂದು ಸನ್ಮಾನ. ದಯಮಾಡಿ ಸ್ನೇಹಿತರೆ ಜೋರಾದ ಚಪ್ಪಾಳೆಯಿಂದ ಈ ಒಂದು ವೇದಿಕೆ ಕಾರ್ಯಕ್ರಮ ನಡೆಸ್ಕೊಡ್ಬೇಕು. ಎಲ್ರೂ ಜೋರಾದ ಚಪ್ಪಾಳೆ ಬರಲಿ. ನಾವೆಲ್ಲರೂ ಈ ಒಂದು ಭವ್ಯವಾಗಿರುವಂತಹ ವೇದಿಕೆ ಸ್ವಾಭಿಮಾನಿ ಚಾಲಕರ ಒಕ್ಕೂಟದ ಸಂಘದ ವತಿಯಿಂದ ನೀಡುತ್ತಿರುವಂತಹ 2ನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಹಾಗೂ ಚಾಲಕರ ಉತ್ಸವ 2025 ಅದ್ದೂರಿಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇದ್ದೀವಿ. ನಮ್ಮ ಕಾರ್ಯಕ್ರಮಕ್ಕೆ ಹಾಡು ಪ್ರತಿದಿನ ಎಲ್ಲ ನಮ್ಮ ಡ್ರೈವರ್ಸ್ ಹಾಕೊಂಡು ಹಾಡು ಕೇಳ್ತಾರೆ ಅಂತ ನಂಗೆ ಗೊತ್ತು. ಈ ಹಾಡನ್ನ ಕೂಡ ವೇದಿಕೆ ಮೇಲೆ ನಮ್ಮ ಸಿಂಗರ್ಸ್ ಹಾಡ್ತಾರೆ. ಬಟ್ ಸದ್ಯಕ್ಕೆ ನಮ್ಮ ಅಮೀಶ್ ಜಿ ಹಾಗೆ ಸುಹಾನಾಜಿ ಅವರಿಗೆ ವೇದಿಕೆಗೆ ವೆಲ್ಕಮ್ ಮಾಡಿಕೊಳ್ತಾ ಇದ್ದೀನಿ ಅಂತ ತಿಳಿಸ್ತಾ ಇದ್ದ ವೇದಿಕೆ ಮೇಲೆ ಹಾಡು ಜೊತೆ ಈ ಕಡೆ ಹಾಕು, ಈ ಕಡೆ ಹಾಕ್ಬಿಟ್ಟು ಇಲ್ಲೇ ಬಾ, ನನ್ನ ಗಾಡಿ ತೆಗೋಣ. ಇಷ್ಟು ಗಾಡಿಗಳಿದಾವೆ. ಇಷ್ಟು ಗಾಡಿಗಳಿದ್ದಾವೆ. ಮಧ್ಯದಲ್ಲಿ ನಂದು ಒಂದು ಗಾಡಿ. ಇದು ಫಂಕ್ಷನ್ ಮುಗಿದು ಗಾಡಿ ತೆಗಿಯೋಷ್ಟರಲ್ಲಿ 1 ಅವರ್ಗಿಂತ ಜಾಸ್ತಿ ಹಿಡಿಯುತ್ತೆ ಟೈಮಿಂಗ್ಸು. ಇಲ್ಲೈತೆ ಈಗ ಈ ಒಂದು ಕಾರ್ಯಕ್ರಮದ ಕುರಿತು ಹಾಗೆ ಬಂದಿರುವಂತಹ ಎಲ್ಲ ಕಡೆ ಜಾಮ್ ಆಗ್ಬಿಟ್ಟೈತೆ. ಮಧ್ಯದಲ್ಲಿ ಒಂದು ಆಟೋ ಐತೆ ನಂದು, ಹೇಗೆ ತೆಗೆಯೋದು ಗೊತ್ತಾಗ್ತಾ ಇಲ್ಲ. ನಮ್ಮ ಸಂಸ್ಥಾಪಕ ರಾಜ್ಯ ಕೆಲವರು ನವೆಂಬರ್ ಮಾತ್ರ ಕನ್ನಡಿಗರಾಗ್ತಾರೆ. ಆಟೋ ಚಾಲಕರು ಪೂರ್ತಿ ವರ್ಷ ಕನ್ನಡಿಗರಾಗಿರ್ತಾರೆ. ಕನ್ನಡದ ಪರವಾಗಿ ಮಾತಾಡ್ತಾರೆ, ಹೋರಾಟ ಮಾಡ್ತಾರೆ. ಪ್ರತಿಯೊಬ್ಬ ಗ್ರಾಹಕರಿಗೂ ಹೇಳ್ತಾರೆ, ತುಮೆ ಕನ್ನಡ ಬಲ್ಲ ಮೇಡಮ್. ನಿಮ್ಮೆಲ್ಲರಿಗೂ ಒಂದು ಮಾತು ಹೇಳ್ತೀನಿ. ನನ್ನ ಮನೆ ಬಾಗಿಲು, ನನ್ನ ಆಫೀಸ್ ಬಾಗಿಲು ಯಾವಾಗಲೂ ತೆರೆದಿರುತ್ತೆ. ನಿಮ್ಮ ಮಕ್ಕಳ ಸ್ಕೂಲ್ ಫೀಸು, ನಿಮ್ಮ ಕಾಲೇಜ್ ಮಕ್ಕಳ ಫೀಸು, ಯಾವುದೇ ಅಡ್ಮಿಷನ್ನು, ಹಾಸ್ಟೆಲ್ಲು, ಮತ್ತು ನಮ್ಮ ಇಮ್ರಾನ್ ಅವ್ರು ಹೇಳ್ತಾ ಇದ್ರು, ಯಾವುದಾದ್ರೂ ಮೆಡಿಕಲ್ ಎಮರ್ಜೆನ್ಸಿಗೆ ಲಕ್ಷಾಂತರ ರೂಪಾಯಿ ಖರ್ಚಾದಾಗ ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಇರ್ಬೋದು, ಯಾವುದೇ ಇಲಾಖೆ, ಯಾವುದೇ ಆಫೀಸರ್ಗಳಿಗೆ, ಯಾವುದೇ ಸಮಸ್ಯೆ, ಯಾವುದೇ ಪೊಲೀಸ್ ಅಧಿಕಾರಿಗಳಿಗೆ ಯಾವಾಗಲೂ ನಿಮ್ಮ ತಾಯಿ ಮನೆ ಬಾಗಿಲು, ನಿಮ್ಮ ಅಕ್ಕನ ಮನೆ ಬಾಗಿಲು, ನಿಮ್ಮ ಮನೆ ಮಗಳ ಮನೆ ಬಾಗಿಲು ತೆಗೆದಿರುತ್ತೆ. ನಮ್ಮ ತನ್ವೀರ್ ಅಂಡ್ ಬ್ರದರ್ಗೆ ನಾನು ಇನ್ನೂ ಒಂದು ತಮ್ಮನಿಗೆ, ನೆಕ್ಸ್ಟ್ ಟೈಮ್ ನೀವು ಹೆಣ್ಣು ಮಕ್ಕಳದು ಡಿಪ್ಪಲ್ಲಿ ಹಾಕಬೇಕಪ್ಪ. ಹಾಕಿದ್ದೀರಾ? ಮತ್ತೆ ನಾನು ತಗೊಂಡಾಗ ಗಂಡಸ್ ಮಗನ್ ಬಂದ್ಬಿಡ್ತಲ್ಲಪ್ಪ.
ಫಸ್ಟ್ ಅವ್ರದ್ದೇನ ಹೆಣ್ಮಗಳದ್ದು ಬಂತ, ಹೋಲಿ ಬಿಡು, ಖುಷಿ ಆಯಿತು. ಹಂಗಂತ ಏನಿಲ್ಲ, ನೀವೆಲ್ಲ ನನ್ನ ಮಕ್ಕಳು ಸಮಾನ. ನೀವು ಮನೆಗೆ ಹೋದ್ರೂ ಮನೇಲಿ ನಿಮ್ಮ ಹೆಂಡತಿ ಮಕ್ಕಳು ಇರ್ತಾರಲ್ವಾ, ಹಾಗಾಗಿ ಅಶ್ವಿನಿದು ಫಸ್ಟ್ ನಂಬರು. ತಾಯಿ ನಿಂಗೆ ಒಳ್ಳೇದಾಗ್ಲವಾ. ಎಲ್ರಿಗೂ ಕಡೆಯದಾಗ ಒಂದೇ ಮಾತು, ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ಇರ್ಬೋದು, ನಿಮ್ಮ ಹೆಂಡತಿ ಇರ್ಬೋದು, ನಿಮ್ಮ ಮನೆಯಲ್ಲಿರೋ ಮಕ್ಕಳು ಇರ್ಬೋದು, ಹೆಣ್ಣು ಮಕ್ಕಳು, ಯಾರಿಗೂ ಬೈಬೇಡಿ, ಹೊಡಿಬೇಡಿ, ಕುಡಿದು ಬಂದು ದೌರ್ಜನ್ಯ ಮಾಡಬೇಡಿ. ಈ ಕನ್ನಡ ತಾಯಿಯ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀರಾ. ಕನ್ನಡ ತಾಯಿ ಅಂದರೆ ಈ ಮಣ್ಣಿನಲ್ಲಿ ಹುಟ್ಟಿರುವಂತಹ ಹೆಣ್ಣು. ಆ ಹೆಣ್ಣಿಗೆ ನೀವು ಗೌರವ ಕೊಡಲಿಲ್ಲ ಅಂದರೆ ಜೈ ಭಾರತ ಜನನಿಯ ತನುಜಾತೆ ಆಗೋದೇ ಇಲ್ಲ. ಈ ನಾಡಿನ ತಾಯಿ ಆ ಹೆಣ್ಣಿಗೆ ನನ್ನ ಎಲ್ಲ ಆಟೋ ಚಾಲಕರು ಗೌರವವನ್ನು ಕೊಡಬೇಕು. ಯಾವುದೇ ಹೆಣ್ಣು ಮಗಳಿಗೆ ಯಾವಾಗಲೇ ಸಮಸ್ಯೆ ಆಗಲಿ, ಮಹಿಳಾ ಆಯೋಗದ ಅಧ್ಯಕ್ಷೆಯ ಬಾಗಿಲು ಯಾವಾಗಲೂ ಸದಾ ಓಪನ್ ಆಗಿರುತ್ತೆ. ನಿಮಗೋಸ್ಕರ ಇವಾಗೊಂದು ಕನ್ನಡ ಹಾಡನ್ನು ಹಾಡ್ತೇನೆ. ನಾನೇನು ಸಿಂಗರ್? ನನ್ನ ಕನ್ನಡದ ಮಕ್ಕಳಿಗೆಲ್ಲರಿಗೂ ಒಳ್ಳೇದಾಗಲಿ. ಈ ತಾಯಿ ಆಶೀರ್ವಾದ ಯಾವಾಗಲೂ ಇರಲಿ. ಆ ಕನ್ನಡಮ್ಮ ನಿಮ್ಮನ್ನೆಲ್ಲರನ್ನೂ ಕಾಪಾಡಲಿ. ಸೊ ನಿಮಗೋಸ್ಕರ ನಾನು ಈ ಹಾಡನ್ನು ಕಲ್ತ್ಕೊಂಡ್ಬಂದೆ ಹಾಡಕ್ಕೆ. ಒಂದು ನಿಮ್ಮ ಮನೇಲಿರೋ ಮಕ್ಳಿಗೂ ನಿಮ್ಮ ಮನೆಯವ್ರು ಎಲ್ರಿಗೂ ಹೇಳ್ಕೊಡ್ಬೇಕು. ಪೊಲೀಸವ್ರು ಬೇಡವಾ? ವೇಸ್ಟಾ? ಹಂಗನ್ಬೇಡ್ರಪ್ಪ. ನೀವು ಏನೇ ತೊಂದರೆ ಆದರೂ ನನ್ನ ಹತ್ರ ಬಂದ್ರು. ಕಲೆ ಬಂದಿದ್ದು ಮೇಡಮ್ ಬಂದಾನೆ, ಹೌದೋ ಇಲ್ವೋ? ಕರೆಕ್ಟಾಗಿ ಹೇಳಿ. ಎಲ್ಲ ಸೈಲೆಂಟ್ ಆಗಿದ್ರಿ, ಏನು ಮಾತಾಡ್ತಾನೆ ಇರಲಿಲ್ಲ, ಶಕ್ತಿನೇ ಇರಲಿಲ್ಲ, ಜೋಶು ಇರಲಿಲ್ಲ. ಮೇಡಮ್ ಯಾವಾಗ ಬಂದ್ರು ಅಲ್ಲಿಂದ ಜೋಶು ಬಂದ್ಬಿಡ್ತು, ಶಕ್ತಿನೂ ಬಂದ್ಬಿಡ್ತು, ಮತ್ತೆ ಈ ಕಾರ್ಯಕ್ರಮಕ್ಕೆ ಕಲೆನೂ ಬಂದ್ಬಿಡ್ತು. 5 ಲಕ್ಕಿ ಡಿಪ್ಪಲ್ಲಿ ವಿಜೇತರು ಯೂಸುಫ್ KA51 15011, ಮೊಬೈಲ್ ನಂಬರ್ 9738456837, ಸ್ಲಿಪ್ ನಂಬರ್. ಈ ಚೀಟಿ ಸಂಖ್ಯೆ 655. ಯಾರೇನು ವೇದಿಕೆಯ ಬಲಭಾಗಕ್ಕೆ ಬರಬೇಕು. ಮಂಜುನಾಥ್ MD, ಮೊಬೈಲ್ ಸಂಖ್ಯೆ 9945660097. ಕಾರ್ತಿಕ್ G 9743131438. ಸತೀಶ್ M 8867472468. ಸಂತೋಷ್ 7022223581. ದಯವಿಟ್ಟು ವೇದಿಕೆ ಬಲಭಾಗಕ್ಕೆ ಬರಬೇಕು. ಮತ್ತೊಮ್ಮೆ ಈ ರಸೀದಿಯ ಬಲಭಾಗದಲ್ಲಿರ್ತಕ್ಕಂಥ 3 ಕೆಂಪಕ್ಷರದ ಸಂಖ್ಯೆ ಹೇಳ್ತೀನಿ. ನಾನು ಆ್ಯಕ್ಚುಲಿ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದು. ತುಂಬ ಚೇಂಜಸ್ ನೋಡಿದ್ದೀವಿ, ನೀವೆಲ್ಲರೂ ಅಷ್ಟೇ. ಒನ್ ಆಫ್ ದ ಮೇನ್ ಥಿಂಗ್ಸ್ ನಾವು ನೋಡಿರೋದೇನೆಂದರೆ